ಇಲ್ಲಿ ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಅಧಿಕಾರಿಗಳು ಕೋಮುಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ. ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದುಬಿಟ್ಟಿದ್ರು ಅಂತ ಹೇಳಿದ್ದಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನೇ ಕೊಲೆ ಮಾಡಲಿಕ್ಕೆ ಬಂದಿದ್ದರು ಅಂತಕ್ಕಂಥ ಕಂಪ್ಲೇಂಟಲ್ಲಿ ಸೇರಿಸ್ಕೊಂಡವ್ರು. ಇಲ್ಲಿ ಇದನ್ನು ಭಾಳ ಸಣ್ಣ ಮಟ್ಟದಲ್ಲಿ ತಗೋತೀರಾ? ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ, ಇದೇನು ಆಡಳಿತ ಅಂತ ಕರಿತೀರಾ ನೀವು? ಇದು ಪೊಲೀಸ್ ಅಧಿಕಾರಿಗಳನ್ನು ಕೊಲೆ ಮಾಡಲಿಕ್ಕೆ ಸಂಚು ಮಾಡಿ ಬಂದರು ಅಂತ ಹೇಳಿ ನೀವು ಸೇರಿಸಿದಿರಲ್ಲ ಇಲ್ಲಿ. ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡೋಕ್ಕಾಗದಿರ ನಿಮ್ಮ ಇಂಥ ದರಿದ್ರ ಸರ್ಕಾರ. ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ? ಒಬ್ಬರು ಹೇಳ್ತಾರೆ 1.5 ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿದು ಅಂತಾರೆ. ಸಣ್ಣ ಪುಟ್ಟ ಜೀವನ ಮಾಡೋರು 3 ಲಕ್ಷ 4 ಲಕ್ಷ ಬಂಡವಾಳ ಹಾಕೊಂಡವ್ರೆ. ಈಗ ಅದೆಲ್ಲ ಸುಟ್ಟು ಭಸ್ಮ ಆಗಿದೆಯಲ್ಲ, ಆ ಕುಟುಂಬಗಳ ಬದುಕೇನಾಗಬೇಕು? ಇದರ ಮೇಲೆ ನಿಮ್ಮ ರಾಜಕೀಯ ನಡೆಸಬೇಕಾ ಇಲ್ಲಿ ನೀವು? ಪೊಲೀಸ್ ಠಾಣೆ ಮುಂಭಾಗ ಇದ್ದಿದ್ದು ಕೂಡ ಸುಟ್ಟೋಗಿದೆ ಸರ್. ಎರಡು ಹೆಜ್ಜೆ ಇಲ್ಲ ಅಲ್ಲಿ. 6-7 ಅಂಗಡಿ ಸುಟ್ಟವ್ರೆ ಪೊಲೀಸ್ ಠಾಣೆ ಎದುರುಗಡೆ. ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಪೊಲೀಸನ್ನು ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ? ನಾನು ಎರಡೂ ಸಮಾಜಗಳಿಗೆ ದೋಷ ಕೊಡಲ್ಲ. ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ. ಒಂದು ರಾಜಕೀಯದ ಒಂದು ತೆವಲುವಂಥ ಪದ ಬಳಸೋದು ಬೇಡ. ನಾನು ಕೇಂದ್ರದ ಮಂತ್ರಿ ಇದ್ದೀನಿ. ಈಗ ಅನುಕೂಲವೋ ಅನಾನುಕೂಲವೋ ಪ್ರಶ್ನೆ ಸರ್ಕಾರದ ನನಗೆ ಬೇಕಿಲ್ಲ. ಈಗ ಇಲ್ಲ ಪಕ್ಷಗಳಿಗೆ ಅನುಕೂಲವೋ ಅನಾನುಕೂಲವೋ ಬೇಕಿಲ್ಲ. ನನಗೆ ಬೇಕಾಗಿರೋದು ನಾಗಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ, ಅದಕ್ಕೆ ತನಿಖೆ ಆಗಲಿ, ಏನೇನು ಸತ್ಯ ಹೊರಗೆ ಬರಲಿ. ಯಾವ ತನಿಖೆ ಮಾಡ್ತಾರೆ ಇವರು? SIT ತನಿಖೆ ನೋಡಿಲ್ವ ನಾನು? ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು SIT ತನಿಖೆ. ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳಿದವನೇ SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ. SIT ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿ SIT ನಡೀತಿದೆ ಗೊತ್ತಿದೆ ನನಗೆ. ಇಲ್ಲಿ